ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವ ನಾಯಕ ನ್ಯೂಸ್. ನಾನು ನಿಮ್ಮ ಹನುಮಂತ ಐಹೊಳೆ. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನ ಏನಪ್ಪ ಅಂದರೆ ದ್ವಿತೀಯ PUC ಫಲಿತಾಂಶ ಬಂದಿರತಕ್ಕಂಥದ್ದು. ಅದರಲ್ಲಿ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಪಡೆದಿರತಕ್ಕಂಥದ್ದು, ಜೊತೆಗೆ ಇಡೀ ರಾಜ್ಯಕ್ಕೆ 6ನೇ ರ್ಯಾಂಕ್ ಪಡೆದಿರತಕ್ಕಂಥ ಎಕ್ಸೆಲ್ ಅಕಾಡೆಮಿಕ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಮತ್ತು ಇದೇ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಜೊತೆ ಇರತಕ್ಕಂಥದ್ದು. ಈಗ ಏನು ಇಡೀ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಹಾಗೂ ಸ್ಟೇಟ್ಗೆ 6th ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿನಿಯನ್ನು ಮಾತಾಡಿಸ್ತಕ್ಕಂಥ ಒಂದು ಕೆಲಸ ಮಾಡೋಣ. ಸಿಸ್ಟರ್, ತಮ್ಮ ಹೆಸರು? ನನ್ನ ಹೆಸರು ಕಲಾವತಿ ಬಸನಗೌಡ ಸುರ್ಕೋಡ್ರಿ. ಈಗ ದ್ವಿತೀಯ PUC ಪರೀಕ್ಷೆಯಲ್ಲಿ ತಾವು ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥದ್ದು, ಜೊತೆಗೆ ಸ್ಟೇಟ್ಗೆ 6th ರ್ಯಾಂಕ್ ಬಂದಿರತಕ್ಕಂಥದ್ದು. ಸೊ ಏನು ಅನ್ನಿಸ್ತಾ ಇದೆ ಈಗ? ಖುಷಿ ಆಗತ್ತೈತ್ರಿ. ಎಲ್ಲ ನಮ್ಮ ಟೀಚರ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗೈತಿ. ನಮ್ಮ ಟೀಚರ್ಸ್ ಹೇಳ್ದಂಗೆ ಕೇಳೀವಿ, ಅದಕ್ಕೆ ರಿಸಲ್ಟ್ ಬಂದೈತ್ರಿ. ಆದರೆ ಇವಾಗ ನೀವು ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಯಾವ ರೀತಿಯಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ರಾ? ಏನಿಲ್ಲ, ಟೀಚರ್ಸ್ ದಿನ ಪಾಠ ಮಾಡ್ತಾರೆ, ಅದ್ರ ತಕ್ಕಂಗೆ ಅವ್ರು ಕ್ಲಾಸ್ ಹೇಳೋ ಮುಂದೆ ಕೇಳಿಸ್ಕೋಬೇಕು. ಬಂದಿಂದ ಸ್ವಲ್ಪ ಕಷ್ಟಪಟ್ಟರೆ ಸಾಕು. ನಮ್ಮ ಟೀಚರ್ಸ 90% ಕೊಟ್ಟಿರ್ತಾರೆ. ಸ್ಟೂಡೆಂಟ್ ಆದವ್ರು ಒಂದು 10% ಎಫರ್ಟ್ ಹಾಕಿದ್ರಿ ಎಲ್ಲ ಆಗೇ ಆಗುತ್ತೆ. ಅಂದರೆ ತಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇರಬೇಕಾದ್ರೂ ಸಬ್ಜೆಕ್ಟ್ ವೈಸ್ ಅಂದರೆ ವಿಷಯಗಳಿಗೆ ಎಷ್ಟು ಅವಧಿಯನ್ನು ಹಾಕೊಂಡ್ಬಿಟ್ಟು ಅಭ್ಯಾಸ ಮಾಡ್ತಾ ಇದ್ದೀರಾ? ಅಂದರೆ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು ಏನಾದರೂ ಅಭ್ಯಾಸ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡ್ತಾ ಇದ್ದೀರಾ ಸಿಸ್ಟರ್ ತಾವು? ಟೈಮ್ ಟೇಬಲ್ ಅನ್ನೋಕ್ಕೇನಿಲ್ಲ. ನಿಮ್ಗೆ ಏನೋ ಓದ್ಬೇಕಂದ್ರೂ ಕಷ್ಟಪಟ್ಟು ಓದಕ್ಕೆ ಹೋಗ್ಬೇಡ್ರಿ, ಇಷ್ಟಪಟ್ಟು ಓದ್ಕೋರಿ. ನಿಮ್ಗೆ ಬೇಸರ ಆತಂದ್ರೆ ಒಂದು 10 ನಿಮಿಷ ಬಿಡ್ರಿ. ಆದರೆ ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಬೇಸರ ಮಾಡ್ಕೋಬೇಡ್ರಿ. ಇಷ್ಟ ಆಗಿದ್ದ ಸಬ್ಜೆಕ್ಟ್ನ ಭಾಳ ಓದಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯಾವ್ದು ಕಷ್ಟ ಆಗುತ್ತಾ ಅದನ್ನ ಇಷ್ಟಪಟ್ಟು ಓದ್ರಿ. ಕಷ್ಟ ಆಗತಕ್ಕದ್ದನ್ನು ಇಷ್ಟಪಟ್ಟು ಓದಬೇಕು. ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತು ಸಿಸ್ಟರ್. ತಾವು ಇಡೀ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥದ್ದು ಹಾಗೂ ಸ್ಟೇಟ್ಗೆ 6th ರ್ಯಾಂಕ್ ಬಂದಿರತಕ್ಕಂಥ ಒಂದು ವಿಷಯ ಗೊತ್ತಾದ ತಕ್ಷಣವೇ ತಮಗೇನು ಅನಿಸ್ತು ಸಿಸ್ಟರ್? ಒಣ್ಣಕ್ಕೆ ಸ್ವಲ್ಪ ಕರೆನ ಅಂತ ಅನ್ನಿಸ್ಲಿಲ್ಲ ರೀ, ಆದ್ರೆ ಆಮೇಲೆ ಖುಷಿ ಆಯ್ತು. ಸೊ ಈ ವಿಷಯವನ್ನು ತಮಗೆ ಫಸ್ಟ್ ತಿಳಿಸಿರ್ತಕ್ಕಂಥವ್ರು ಯಾರು ಸಿಸ್ಟರ್? ನಮ್ಮ ಪ್ರಿನ್ಸಿಪಲ್ ಸರ್ ಬಂದು ಹೇಳಿದ್ರು. ತಮ್ಮ ಪ್ರಿನ್ಸಿಪಾಲ್ರೇ ತಿಳಿಸಿರ್ತಕ್ಕಂಥದ್ದು. ತಮ್ಮ ತಂದೆ ತಾಯಿಯವರು ಏನು ಕೆಲಸ ಮಾಡ್ತಾ ಇದ್ದಾರಾ? ಸೊ ತಮ್ಮ ಅಭ್ಯಾಸಕ್ಕೆ ಅವ್ರು ಯಾವ ರೀತಿಯಾಗಿ ತಮ್ಮನ್ನು ಪ್ರೋತ್ಸಾಹ ಕೊಡ್ತಾ ಇದ್ರು? ನಮ್ಮ ತಂದೆಯವ್ರು ಬಂದು ಅವ್ರ ಹೆಸರು ಬಸನಗೌಡ ಕಲ್ಲನಗೌಡ ಸುರ್ಕೋಡು. ಅವರು ಹೊಳೆಯಾಲೂರು ಒಳಗಿರುವಂಥ ಕಲ್ಮೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದೊಳಗೆ ಪ್ರಾಂಶುಪಾಲರದಾರ ರೀ. ನಮ್ಮ ತಾಯಿಯವರು ಎಂಬ್ರಾಯ್ಡ್ರಿ ವರ್ಕ್ ಆ ರೀತಿ ಕೆಲಸ ಮಾಡ್ತಾರೆ. ನಮ್ಮ ತಂದೆಯವರು ಇಂಗ್ಲೀಷ್ ಲೆಕ್ಚರರ್ ಇದ್ದರು. ಮತ್ತು ಯಾವಾಗಿದ್ದು ಏನೋ ಪ್ರಾಬ್ಲಮ್ ಇದ್ದರೂ ಸಪೋರ್ಟ್ ಮಾಡ್ತಾರೆ. ಹೆದ್ರಾಕೆ ಹೋಗ್ಬೇಡ್ರಿ ಅಂಥೇಳಿ ಭಾಳ ಸಪೋರ್ಟ್ ಮಾಡ್ತಾರೆ ರೀ. ಯಾವತ್ತೂ ಯಾವ ಕೆಲಸಕ್ಕೂ ಬ್ಯಾಡ್ ಅಂತ ಹೇಳಿಲ್ಲ. ನಾನು ಅಲ್ಲಿ ಅಂದರೂ ಇನ್ನೂ ಸಪೋರ್ಟ್ ಮಾಡಿ ಮುಂದೆ ಕಳಿಸ್ತಾರೆ. ಇವಾಗ ಫಸ್ಟ್ PUC ಮುಗಿಸಿ ದ್ವಿತೀಯ PUC ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಈ ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ. ಸೊ ಅವರಿಗೆ ತಾವು ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತಕ್ಕಂಥ ಒಂದು ಸ್ಫೂರ್ತಿದಾಯಕ ಮಾತನ್ನು ಹೇಳೋದಾದರೆ ಏನು ಹೇಳ್ತಾರೆ ಸಿಸ್ಟರ್? ನಮ್ಮೆಲ್ಲ ತಮ್ಮ ತಂಗಿಯರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನಿಮ್ಗೆ ಹೇಳ್ದೆಲ್ಲ ನೀವು ಕಷ್ಟಪಡೋಕ್ಕೆ ಹೋಗ್ಬೇಡ್ರಿ, ಇಷ್ಟಪಟ್ಟು ಓದ್ರಿ. ಟೀಚರ್ಸ್ಗೆ ಯಾವತ್ತಿದ್ರೂ ರೆಸ್ಪೆಕ್ಟ್ ಕೊಡೋದಂತರೂ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಟೀಚರ್ಸ ನಿಮಗೆಲ್ಲ ಅಂತ ತಿಳ್ಕೊಂಡು ತಂದೆ ತಾಯಿಗಿಂತ ಅವ್ರು ನಮ್ಮನ್ನ ಹೆಚ್ಚು ನಂಬಿ ಇಲ್ಲೇ ನಮಗೋಸ್ಕರ ಕಷ್ಟಪಡ್ತಿರ್ತಾರೆ. ದಯವಿಟ್ಟು ಅವ್ರ ಪರಿಶ್ರಮಕ್ಕೆ ನಾವು ಸ್ವಲ್ಪ ಪ್ರತಿಕ್ರಿಯೆ ಕೊಟ್ಟರೆ ರಿಸಲ್ಟ್ ಚಲೋ ಬರ್ತೈತಿ. ಈಗ ಥ್ಯಾಂಕ್ ಯು ಸಿಸ್ಟರ್. ಈಗ ಇದೇ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಈ ಒಂದು ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ನಮ್ಮ ಜೊತೆ ಇರತಕ್ಕಂಥದ್ದು. ಅವ್ರನ್ನ ಮಾತಾಡ್ಸ್ತಕ್ಕಂಥ ಒಂದು ಕೆಲಸ ಮಾಡೋಣ. ಸಿಸ್ಟರ್, ತಮ್ಮ ಹೆಸರು? ನಿತ್ಯ ಗಣಾಚಾರಿ. ತಾವು ಈ ಕಾಲೇಜಿಗೆ ಏನು ಬಂದ್ರಲ್ಲ, ಸೊ ಇಲ್ಲಿ ಯಾವ ರೀತಿಯಾಗಿ ತಮ್ಮ ಅಭ್ಯಾಸವನ್ನು ಮಾಡ್ತಾಯಿದ್ರಾ ಮತ್ತು ಇಲ್ಲಿರ್ತಕ್ಕಂಥ ಗುರುವೃಂದ ತಮಗೆ ಯಾವ ರೀತಿಯಾಗಿ ಅಭ್ಯಾಸವನ್ನು ಮಾಡಲಿಕ್ಕೆ ಸ್ಕೋಪ್ ಕೊಡ್ತಾಯಿದ್ರು? ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ಕೊತಾನೆ ಬಂದಿದ್ದಾರೆ. ಮೊದಲೇ ದಿನದಿಂದನೇ ಅವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದಲ್ಲೇ ಇಷ್ಟು ಚೆನ್ನಾಗೈತಿ. ಅವರು ಕ್ಲಾಸ್ನಾಗ ಹೇಳಿದ್ದ ಸಾಕು, ಸಂಜೆಗೆ ಬಂದು ಅಷ್ಟು ಓದಿದ್ರೆ ಸಾಕು, ಆರಾಮ್ ರಿಸಲ್ಟ್ ಆಕೈತಿ. ಮತ್ತು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ. ತಾವು ಎಷ್ಟು ಗಂಟೆಗಳ ಕಾಲ ಅಭ್ಯಾಸ ಮಾಡ್ತಾಯಿದ್ರಿ ಸಿಸ್ಟರ್? ಹಾಗಂತಲ್ಲ, ಆದರೆ ಹೇಳೋದು 5 ಗಂಟೆ ಆದ್ರೆ ಸ್ಟಡಿ ಆರಾಮ್ ನೈಟ್ 10:30 ತನಕ ಇರ್ತಿತ್ತು. ಅಲ್ಲಿ ಕಾಲೇಜ್ದಾಗ ಕೆಲಸ ಮಾಡ್ತಿದ್ವಿ. ಆದರೆ ಹಾಸ್ಟೆಲಿಗೆ ಬಂದು ಏನು ರೆಸ್ಟ್ ಹಾಕಿತ್ತು. ಇವಾಗ ತಮ್ಮ ಕಾಲೇಜು ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥದ್ದು. ಸೊ ಅದೇ ಕಾಲೇಜಿನಲ್ಲಿ ತಾವು ಓದ್ಬಿಟ್ಟು ಇಡೀ ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರು, ತಮಗೇನು ಅನಿಸ್ತಾ ಇದೆ ಸಿಸ್ಟರ್? ಖುಷಿ ಆಕೈತಿ. ನಮ್ಮ ಕಾಲೇಜು ಡಿಸ್ಟಿಕ್ಕಿಗೆ ಫಸ್ಟ್ ಬಂದೈತಿ ಅಂಥೇಳಿ. ಹಿಂಗೆ ಮುಂದಿನ ವರ್ಷವೂ ಕೊಡೋಂಗೆ ನಮ್ಮ ಬ್ಯಾಚು ಐತಿ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಚಲೋ ಖುಷಿ ಆಕೈತಿ. ಇನ್ನು ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಾವು ಏನಾದರೂ ಹೇಳೋದಾದ್ರೆ ಏನು ಹೇಳ್ತಾರೆ ಸಿಸ್ಟರ್? ಚೆನ್ನಾಗಿ ಓದ್ರಿ, ಶಾಲೆಗೆ ಕೀರ್ತಿ ತರಬೇಕಂತ ಓದ್ರಿ, ಸರ್ಸಿಗೆಲ್ಲ ಮರ್ಯಾದೆ ಕೊಡ್ರಿ, ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಓದ್ರಿ, ಚೆನ್ನಾಗಾಗುತ್ತೆ. ತಮ್ಮ ತಂದೆ ತಾಯಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಸಿಸ್ಟರ್? ನಮ್ಮ ಪಪ್ಪನ ಹೆಸರು ನಿಂಗಯ್ಯ ಗಣಾಚಾರಿ, ನಮ್ಮ ಮಮ್ಮಿ ಹೆಸರು ಸರೋಜ ಗಣಾಚಾರಿ. ನಮ್ಮದು ಅಂಗಡಿ ಇದೆ, ಇವತ್ತಿ ಅಂಗಡಿ ಬಿಸ್ನೆಸ್. ಇವಾಗ ವೀಕ್ಷಕರೇ, ನೀವು ನೋಡ್ತಾ ಇರಬಹುದು, ಈಗ
ಏನು ಇಡೀ ಡಿಸ್ಟಿಕ್ಕಿಗೆ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥ ಆ ಕಲಾವತಿ ಸುರ್ಕೋಡ್ ಅಂತಕ್ಕಂಥ ವಿದ್ಯಾರ್ಥಿನಿಯ ಪೋಷಕರು ಕೂಡ ಇಲ್ಲೇ ಇರತಕ್ಕಂಥದ್ದು ಅವ್ರನ್ನ ಮಾತಾಡ್ಸೋಣ. ಸರ್, ಜಿಲ್ಲೆಗೇನೆ ಪ್ರಥಮ ರ್ಯಾಂಕ್ ಬಂದಿರತಕ್ಕಂಥದ್ದು, ಇಡೀ ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿರತಕ್ಕಂಥದ್ದು. ತಮಗೇನು ಅನ್ನಿಸ್ತಾ ಇದೆ ಸರ್ ಇವಾಗ? ಎಲ್ಲರಿಗೂ ಈ ಶುಭ ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸ್ತಾ, ಮೊದಲನೇದಾಗಿ ಐ ಹಾರ್ಡ್ಲಿ ಕಂಗ್ರ್ಯಾಚುಲೇಟ್ ಆಲ್ ದ ಎಕ್ಸೆಲ್ ಅಕಾಡೆಮಿಕ್ಸ್. ಫಸ್ಟ್ ಆಫ್ ಆಲ್, the credit goes to the foundation and its workers. ಅಲ್ಲಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಜಗದೀಶ್ ಅವರು, ಅವರ ಶ್ರೀಮತಿಯಾಗಿರ್ತಕ್ಕಂಥ ಮೇಡಮ್ ಏನು ಕೆಮಿಸ್ಟ್ರಿ ಮೇಡಮ್ ಅವರು, ಅವರ ಏನು ಇನ್ನಿಲ್ಲ ಫ್ಯಾಕಲ್ಟಿ ಎಡೆಬಿಡದೆ ಶ್ರಮ ಹಾಕಿ ಈ ಮಕ್ಕಳ ಯಶಸ್ಸಿಗೆ ಕಾರಣರಾಗ್ಯಾರ ಅಂತಂದ್ರೆ ಇದರೊಳಗೆ ಇಂಥದ್ದು ಸರಳ ಮಾತಲ್ಲ. ಕಾರಣ ಏನು ಅಂತಂದ್ರೆ ಸುಮಾರು 7 ಲಕ್ಷ ವಿದ್ಯಾರ್ಥಿಗಳು ಇವತ್ತು, 7 ಲಕ್ಷಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆ ಕೂತು ಎಕ್ಸೆಲ್ ಅಕಾಡೆಮಿಕ್ಸ್ದಿಂದ ಅಂತಂದ್ರೆ ಇವತ್ತು 6ನೇ ಸ್ಥಾನವನ್ನು ಗುರುತಿಸ್ಕೊಂಡೈತೆ ಅಂತಂದ್ರೆ ಸರಳ ಕೆಲಸ ಅಲ್ಲ. ಬರೀ ಇದು ವಿದ್ಯಾರ್ಥಿಯ ಸಾಧನೆಗೆ ಅಂತಂದ್ರೆ ಏನು ವಿದ್ಯಾರ್ಥಿ ಹಿಂದೆ ಅಂತಂದ್ರೆ ಏನಂದ್ರೆ ದೇರ್ ಆರ್ ದ ಕಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ಕಿಂಗ್ ಮೇಕರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ಸಂದರ್ಭದೊಳಗೆ ನಾನು ಏನು ಅವರಿಗೆ ಮೊದಲು ಅಂತಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ಈಗೇನು ಈ ಯಶಸ್ಸನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರ ಶ್ರಮ ಅಂತಂದ್ರೆ ಸಾರ್ಥಕವಾಗಿದೆ. ಅವ್ರ ಹೆಸರು ಏನು ಬಾಗಲಕೋಟೆ ಜಿಲ್ಲೆಯೊಳಗೆ ಇನ್ನೂ ಹೆಚ್ಚು ಅಂತಂದ್ರೆ ಬೆಳೀಲಿ, ಅವ್ರ ಸಂಸ್ಥೆ ಅಂತಂದ್ರೆ ಉತ್ತರೋತ್ತರ ಬೆಳೀಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಹಾರೈಸ್ತೇನೆ. ಮತ್ತೆ ಅಂತಂದ್ರೆ ನಾನು ಅದನ್ನು ಬಯಸ್ತೇನೆ. ಸರ್, ಇವಾಗ ತಮ್ಮ ಮಗಳನ್ನು ಈ ಎಕ್ಸೆಲ್ ಅಕಾಡೆಮಿಕ್ಸಿಗೆ ಸೇರಿಸ್ಬೇಕು ಅಂತೇಳ್ಬಿಟ್ಟು ತಮಗೆ ಯಾಕೆ ಅನ್ನತ್ತೆ ಸರ್? ಅಂದ್ರೆ ತಮಗೆ ಈ ಕುರಿತು ಭವಿಷ್ಯ ಏನಾದರೂ ಗೊತ್ತಾಗಿತ್ತಾ ಮುಂಚೆನೇ? ಸರ, ಅದ್ರ ಬಗ್ಗೆ ನಾನು ಹೆಚ್ಚು ಇಂಥದ್ದು ವಿಚಾರವನ್ನು ಮಾಡಿರಲಿಲ್ಲ. ನದಾಫ್ ಅಂಥೇಳಿ ಈ ಸಂಸ್ಥೆಯವರು ಒಬ್ಬರಿಂದ ನನ್ನ ಸ್ನೇಹಿತರವರು ಏನು ಹೊಳೆಯಾಲೂರಿಗೆ ಬಂದು ನಮ್ಮ ಮಹಾವಿದ್ಯಾಲಯ ಈಗ ಇಂಥದ್ದೊಂದು ಎಕ್ಸೆಲ್ ಅಕಾಡೆಮಿಕ್ಸ್ ಅಂತ ಹೇಳಿ ಬೆಂಗಳೂರು ಫೌಂಡೇಶನ್ದು ಬ್ರ್ಯಾಂಚ್ ಏನೋ ಇಲ್ಲೇ ನಿಮ್ಮ ಸಮೀಪ ಬಾಗಲಕೋಟೆ ಒಳಗೆ ಓಪನ್ ಆಗ್ಯದ ಸರ. ಅದಕ್ಕೆ ನೀವೇನೈತಿ, ನಾನು ಇಲ್ಲೇ ರೋಣ ತಾಲೂಕು ನಿಮ್ಮ ತಾಲೂಕಿನವನು ಇದ್ದೀನಿ. ಅದಕ್ಕೆ ಅಂತಂದ್ರೆ ಚೆನ್ನಾಗಿ ನಮ್ಮದು ವರ್ಷದುದ್ದಕ್ಕೂ ನೀಡ್ತಕ್ಕಂಥ ಕಾರ್ಯಕ್ರಮಗಳ ಪಟ್ಟಿಯನ್ನು ನಮ್ಗೆ ನೀಡಿದರು. ಆ ಪ್ರಕಾರ ನಾವು ನಡೆಸ್ಕೊಂಡು ಹೋಗ್ತೀವಿ. ನಿಮಗೆ ಭರವಸೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ನನ್ನನ್ನು ಏನು ಮಾಡಿದರು ಅಂತಂದ್ರೆ ಪ್ರೇರೇಪಿಸಿದರು. ನಾನು ಒಂದು ಸ್ವಲ್ಪ ಹಿಂದೇಟು ಹಾಕ್ಲಾರ್ದಂಗೆ ಏನು ನಾನು ಯಾರನ್ನೂ ಸಹಿತ ಮರು ವಿಚಾರಣೆ ಮಾಡಲಾರ್ದನ ನನ್ನ ಮಗಳು ಕಲಾವತಿ ಜೊತೆಗೆ ಅವರ 4 ಜನ ಸ್ನೇಹಿತರನ್ನು ಸಹಿತ ಇಲ್ಲಿ ಬಂದು ಏನೇನು ಮಾಡಿದೆ, ನಾನು ಅಡ್ಮಿಷನ್ ಮಾಡಿಸಿ ಅವರಿಗೆ ಪ್ರವೇಶನ ಪಡೆದು ಏನೋ ಆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇವತ್ತಿಂತ ಏನೋ ಅದನ್ನು ಅವರು ಪ್ರೂವ್ ಮಾಡ್ಯಾರ. ಜಗದೀಶ್ ಸರ್ಗೆ ಅಂತಂದ್ರೆ ನಾನು ತುಂಬ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಕಾರಣ ಏನಂತಂದ್ರೆ ನಾನು ಇಟ್ಟಿರ್ತಕ್ಕಂಥದ್ದು ಆನ್ ದ್ಯಾಟ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸ್ನಾಲಿಟಿ ಮಿಸ್ಟರ್ ಜಗದೀಶ್ ಅವ್ರು ಇವತ್ತಿಂದ ಪ್ರೂವ್ ಮಾಡಿದ್ದಾರೆ. ಹಿ ಪ್ರೂವ್ ಟು ಬಿ ಸಕ್ಸಸ್ಫುಲ್. ತಮಗೇನಾದರೂ ನಿರೀಕ್ಷೆ ಇತ್ತಾ ಸರ್? ಅಂದರೆ ಇಡೀ ಜಿಲ್ಲೆಗೆ ತಮ್ಮ ಮಗಳು ಫಸ್ಟ್ ರ್ಯಾಂಕ್ ಬರ್ತಾರಾ, ಸ್ಟೇಟಿಗೆ 6th ರ್ಯಾಂಕ್ ಬರ್ತಾರಾ ಅಂತಕ್ಕಂಥ ಒಂದು ನಿರೀಕ್ಷೆ ಏನಾದರೂ ಇತ್ತಾ ಸರ್ ತಮಗೆ? ಬಾಲ್ಯದಿಂದ ಅವಳು ಅಂತಂದ್ರೆ ಏನೋ ಪರಿಶ್ರಮಿ ಜೀವಿ. ಅದಕ್ಕೆ 2 ಮಾತಿಲ್ಲ. ಅದ್ರ ಜೊತೆಗೆ ಏನೋ ಅದ್ರ ಜೊತೆಗೇ ಅವಳು ಯಾವುದೂ ಏನು ನಾನು ನಿರೀಕ್ಷೆ ಇತ್ತು ಏನೋ, ಆದರೆ 99 ಮಾಡ್ತಾಳಂತ ಹೇಳಿ ನಾನು ನಿರೀಕ್ಷೆ ಇರಲಿಲ್ಲ. ಏನು 95 ಆಸ್ಪಾಸಿಗೆ ಅಂತಂದ್ರೆ ಏನಾದರೂ ಆಗ್ಬೋದು ಅಂತಕ್ಕಂಥ ಮಾತನ್ನು ಅಂದ್ಕೊಂಡಿದ್ದೆ. ಆದರೆ ಇಂಥ ಪರೀಕ್ಷೆ ಬರೆದ ನಂತರ ಬಂದ ಪ್ರತಿ ಅವಳು ಪೇಪರ್ ಮುಗಿಸಿ ಬಂದ ನಂತರ ಅವಳು ಏನು ನಾನು ಸರ್ನ ಎನ್ಕ್ವೈರಿ ಮಾಡಲಾಗಿ ಅವಳನ್ನ ಎನ್ಕ್ವೈರಿ ಮಾಡಲಾಗಿ 1-2 ಅಂಕಗಳು ಏನಾದರೂ ವ್ಯತ್ಯಾಸ ಆಗಿದ್ದನ್ನು ಬಿಟ್ಟರೆ ನಾನು ಏನು ಆ ಪರೀಕ್ಷೆ ಮುಗಿದ ನಂತರ ಅಂತಂದ್ರೆ ನನಗೆ ಭರವಸೆ ಬಂತು. ನಾನು ನಮ್ಮ ಶ್ರೀಮತಿಗೆ ಆ ಸಂದರ್ಭದೊಳಗೆ ಅಂತಂದ್ರೆ ನಾನು ಭರವಸೆ ಕೊಟ್ಟೆ. ಖಂಡಿತ ಅಂತಂದ್ರೆ ಏನು 98ರಿಂದ 99% ಕಲಾವತಿ ಇದು ಬರ್ಬೋದು ಅಂತಕ್ಕಂಥ ಮಾತನ್ನು ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ನಾನು ನಿರೀಕ್ಷೆ ಇವತ್ತಿಂತ ಖುಷಿಯಾಗಿಲ್ಲ. ಇಂಥ ನಿರೀಕ್ಷೆ ಇವತ್ತೇನಾಗಿದೆ ಸತ್ಯ ಆಗಿದೆ. ಇದಕ್ಕೆ ಹಾಗಾಗಿ ಆ ಮಕ್ಕಳಿಗೂ ಸಹಿತ ಅಂತಂದ್ರೆ ಒಳ್ಳೆಯ ಭವಿಷ್ಯ ಅಂತಂದ್ರೆ ಎಲ್ಲರೂ ಅಂತಂದ್ರೆ ಆ ಮಗು ಏನಾಗಿದೆ ಎಲ್ಲರಿಗೂ ಸ್ಫೂರ್ತಿ ಆಗಲಿ, ಅವಳ ಪರಿಶ್ರಮ ಅಂತ ಸಾರ್ಥಕ ಆಗಲಿ, ಅವಳ ಭವಿಷ್ಯ ಉಜ್ವಲ ಆಗಲಿ, ಅವಳು ಇಂಥ ಎಲ್ಲರಿಗೂ ಮಾದರಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿದ ಸಂದರ್ಭದೊಳಗೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಸಹಿತ ಶುಭಾಶಯಗಳನ್ನು ಕೋರಿ ನನ್ನ 1-2 ಮಾತುಗಳು ಮುಗಿಸ್ತೇನೆ. ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.
ಏನು ಈ ಕಾಲೇಜಿನ ಮುಖ್ಯಸ್ಥರು ನಮ್ಮ ಜೊತೆ ಇರ್ತಕ್ಕಂಥದ್ದು, ಜೊತೆಗೆ ಇಲ್ಲಿ ಸಿಬ್ಬಂದಿಗಳು ಕೂಡ ನಮ್ಮ ಜೊತೆ ಇರ್ತಕ್ಕಂಥದ್ದು. ಸೊ ಅವ್ರನ್ನ ಮಾತಾಡಿಸ್ತಕ್ಕಂಥ ಒಂದು ಕೆಲಸ ಮಾಡೋಣ. ಸರ್, ಈಗ ತಮ್ಮ ಕಾಲೇಜಿನ ವಿದ್ಯಾರ್ಥಿನಿ, ಈ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಬಂದಿರತಕ್ಕಂಥದ್ದು, ರಾಜ್ಯಕ್ಕೆ 6ನೇ ರ್ಯಾಂಕ್ ಬಂದಿರತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡಿದಾಗ ತಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಈ ಒಂದು ಸಾಧನೆಯನ್ನು ಮಾಡಿದಾಗ ತಮಗೇನು ಅನ್ನಿಸ್ತದೆ? ಸರ್, ನನ್ನ ಒಂದು 12 ವರ್ಷ ಒಂದು ವೃತ್ತಿ ಜೀವನದಲ್ಲಿ ಮೊದಲ ಸಾರಿ ನಾನು ಎಕ್ಸೆಲ್ ಅಕಾಡೆಮಿಕ್ಸ್ ಇಂದ ಇವರು ಒಂದು ಒಳ್ಳೆಯ ರಿಸಲ್ಟನ್ನು ಪಡೆದೆ ಅಂಥ ವಿದ್ಯಾರ್ಥಿಗಳನ್ನ ನಾವು ಹೊಂದಿದ್ದೀವಿ. ಇದರಿಂದ ಭಾಳ ಖುಷಿ ಆಗ್ತಾಯಿದೆ. ಈ ರಿಸಲ್ಟ್ದಿಂದ ಮಕ್ಕಳಿಗೂ ಆಯಿತು, ನನ್ನ ವೃತ್ತಿ ಜೀವನಕ್ಕೂ ಆಯಿತು, ನಮ್ಮ ಸಂಸ್ಥೆಗೂ ಆಯಿತು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ಅವರ ಮುಂದಿನ ಜೀವನ ಉತ್ತಮವಾಗಿರಲಿ ಮತ್ತು ಬೆಳಗಿರಲಿ ಅಂತ ಹೇಳ್ತಾ ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಇದನ್ನು ಒಂದು ಸರ್, ಮಕ್ಕಳ ಅಭ್ಯಾಸಕ್ಕಾಗಿ ತಮ್ಮ ಈ ಒಂದು ಕಾಲೇಜಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಚಟುವಟಿಕೆಯನ್ನು ತಾವಾಯಿತು ತಮ್ಮ ಸಿಬ್ಬಂದಿಗಳಾಯಿತು ಮಾಡ್ತಾ ಇದ್ರಿ ಸರ್? ಸರ್, ಭಾಳ ಖುಷಿ ಆಯಿತು. ಒಂದು ಏನಂದರೆ ನಮ್ಮ ಚಟುವಟಿಕೆ ಅಂದರೆ ಅವರ ಚಟುವಟಿಕೆ ಜೊತೆಗೆ ನಮ್ಮ ಚಟುವಟಿಕೆನು ಮುಂಜಾನೆ 5 ಗಂಟೆಯಿಂದ ಸ್ಟಾರ್ಟ್ ಆಗಿ ನಾವು ಒಂದು ಸರಿಸುಮಾರು 6 ತಿಂಗಳವರೆಗೂ 8:30 ಸ್ಟಾರ್ಟ್ ಮಾಡಿದ್ವಿ. 8:30 ತನಕ ಇತ್ತು ಅವ್ರ ಚಟುವಟಿಕೆ. ನಾವು ಪ್ರತಿ ಲೆಕ್ಚರ್ಸು ಪ್ರತಿದಿನ 2 ಲೆಕ್ಚರ್ಸ್ ಅಂತೆ, ರಾತ್ರಿ 8:30ವರೆಗೂ. ಪ್ರತಿ ಲೆಕ್ಚರ್ಸು ಮಾರ್ನಿಂಗು 5ರಿಂದ 7 ನಮ್ಮ ಜಗದೀಶ್ ಸರ್ ಅವರು ಇರ್ತಿದ್ರು. 8ರಿಂದ 5 ಗಂಟೆವರೆಗೂ ನಾವು ಟೀಚರ್ಸ್ ಅನ್ಕ ಕಾಲೇಜಲ್ಲೇ ಇರ್ತಿದ್ವಿ. ಅದಾದ ನಂತರ 5:30ಯಿಂದ 8:30ವರೆಗೂ ಸ್ಪೆಷಲಿ ಸೆಕೆಂಡ್ PU ಮಕ್ಕಳಿಗೆ ಅಂತೇಳಿ 5:30ರಿಂದ 8:30ವರೆಗೂ ನಾವು ಇರ್ತಿದ್ವಿ. 2 ಲೆಕ್ಚರ್ಸ್ ಇರ್ತಿದ್ವಿ. ನಾವು ಪ್ರತಿದಿನ 2 ಲೆಕ್ಚರ್ಸ್ ಇರ್ತಿದ್ವಿ. ಅದೇ ರೀತಿ ಆ ಮಕ್ಕಳಿಂದನೂ ಉತ್ತಮ ಪ್ರತಿಕ್ರಿಯೆ ಇತ್ತು. ಆದ ಕಾರಣ ಒಂದು ಒಳ್ಳೆ ರಿಸಲ್ಟ್ ಬಂತು. ಕೊನೆಯದಲ್ಲಿ ಇನ್ನೇನು ರಿಸಲ್ಟು ಒಂದು ಅನೌನ್ಸ್ ಆಯ್ತಲ್ಲ, ಎಕ್ಸಾಮ್ ಡೇಟ್ ಅನೌನ್ಸ್ ಆದ ತಕ್ಷಣ ನಾವೆಲ್ಲರೂ ಸೇರಿ ಎಲ್ಲ ಟೀಚರ್ಸು ಮತ್ತು ಅವರು ನಮ್ಮ ಕೋಆರ್ಡಿನೇಟರ್ ಮುಖಾಂತರ ನೋಡಿಕೊಂಡು ಮಕ್ಕಳ ಪ್ರತಿಕ್ರಿಯೆ ಜೊತೆಗೆ ನಾವು ದಿನಾಲೂ ಏನು ಮಾಡಿದ್ವಿ ಅಂದರೆ 8:30ರಿಂದ ಸ್ಪೆಷಲಾಗಿ 10:30ವರೆಗೂ ಮಾಡಿದ್ವಿ. ಅದು ಬಹುಶಃ ಎಲ್ಲೋ ಮಕ್ಕಳಿಗೆ ಅನುಕೂಲ ಆಯ್ತು ಅಂತ ನನ್ನ ಭಾವನೆ. ಇದು ಫಸ್ಟ್ ಟೈಮು ನನಗೆ ಎಕ್ಸ್ಪೀರಿಯೆನ್ಸು ಫಸ್ಟ್ ಟೈಮ್ ಆಯಿತು. ಮಕ್ಕಳಿಗೆ ಒಳ್ಳೆಯ ರಿಸಲ್ಟ್ ಆಗಲಿಕ್ಕೆ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಆಯಿತು. ಇದಕ್ಕೆಲ್ಲ ಸಹಜವಾಗಿ ನಮ್ಮ ಕೋಆರ್ಡಿನೇಟರ್ ಸರು, ಅದಕ್ಕೆ ಸಹಜವಾಗಿ ನಮ್ಮ ಮ್ಯಾನೇಜ್ಮೆಂಟ್ದಿಂದ ಬಂದಿರತಕ್ಕಂಥದ್ದು ಒಂದು ಈ ರೀತಿ ನಾವು ಎಲ್ಲ ಕಡೆಯೂ ಮಾಡಿದಾಗ ಒಳ್ಳೆಯ ರಿಸಲ್ಟ್ ಬಂತು. ಅದರಿಂದ ಒಂದು ಖುಷಿ ಆಯ್ತು ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಏನು ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಹಾಗೂ ರಾಜ್ಯಕ್ಕೆ 6th ರ್ಯಾಂಕ್ ಬಂದಿರತಕ್ಕಂಥ ಏನು ವಿದ್ಯಾರ್ಥಿನಿಗಳ ಮಾತಾಗಿರ್ಬೋದು, ಅವರ ಪೋಷಕರ ಮಾತಾಗಿರ್ಬೋದು, ಹಾಗೂ ಎಕ್ಸೆಲ್ ಅಕಾಡೆಮಿಕ್ಸ್ನ ಸಿಬ್ಬಂದಿಗಳು ಕೂಡ ಒಂದು ಉತ್ತಮವಾಗಿರತಕ್ಕಂಥ ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಕ್ಕಂಥದ್ದು. ಸೊ ಈ ಒಂದು ನಾವು ಮಾಡಿರ್ತಕ್ಕಂಥ ಸಂದರ್ಶನ ನೋಡ್ತಕ್ಕಂಥವ್ರಿಗೆ ಸ್ಫೂರ್ತಿಯಾಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಹೀಗೆ ನೋಡ್ತಾ ಇರಿ ಯುವ ನಾಯಕ ನ್ಯೂಸ್.